ಇಲ್ಲ ಭಾಳ ಬರಾಗಿಲ್ಲ ಸಾಕ್ರಿ ಸಾಕು ಬಿಡು ಸಾಕು ಸಿದ್ದು ಕಾಣ್ಬಾರ್ದ ಸಾಕು ಇನ್ನು ಎದ್ದು ರೌಂಡಾಕ ಪಾಟ್ನ ಎದ್ದು ರೌಂಡಾಕ ಕುದ್ರಿ ಆಯ್ತು ಅದು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇನ್ನೊಂದು ಲೊಕೇಶನ್ ಕಡೆ ಬಂದಿದ್ವಿ ಶೂಟಿಂಗ್ ಮಾಡಕ್ಕೆ. ನಮಸ್ಕಾರಗಳು. ನಾವಿದು ಬಂದಿವಿ ಸೋನಹಳ್ಳಿಗೆ ವಿಡಿಯೋ ಶೂಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಒಬ್ಬರು ಬೆಳಗಾವಿಯಿಂದ ಬಂದಾರ, ಒಬ್ಬರು ಮುಧೋಳಿಂದ ಬಂದಾರ, ಬೆಂಗಳೂರಿಂದ ಬಂದಾರ. ಮತ್ತು ನಮ್ಮ ನಾಟಕ ರಂಗಭೂಮಿ ಕಲಾವಿದರಂತ ಕಾಂತವನ್ ಅವರು ಬಂದಾರ. ಅವ್ರು ದೊಡ್ಡ ಒಳ್ಳೆ ಹೆಸರಾಂತ ಕಲಾವಿದರು. ಅದರ ಜೊತೆಗೆ ನಮ್ಮ ಪ್ರಕಾಶನ ಬಗಲಿ ಅವರು. ಸ್ಟಾರ್ಟ್ ರೆಡಿ ಸ್ಟೇಟ್ ನೋಡ್ರಿ. ಹಾಂ ಜರ ಗತ್ತಿ ನೋಡ್ರಿ. ರೆಡಿ ಸ್ಟಾರ್ಟ್. ನಾನು ಹೆಂಗಿರ್ಬೇಕು, ನಾನು ಹೆಂಗೆ ಬದುಕಬೇಕಂತ ನನಗೆ ನಮ್ಮ ಅಣ್ಣ ಹೇಳ್ಕೊಟ್ಟವನೇ. ನಿನ್ನಿಂದ ನಾನು ಕಲಿಬೇಕು. ರೆಡಿ ಸ್ಟಾರ್ಟ್. ನಾನು ಹೆಂಗಿರ್ಬೇಕು, ನಾನು ಹೆಂಗಿರ್ಬೇಕು, ನಾ ಹೆಂಗೆ ಮಾತಾಡ್ಬೇಕಂತ ನಮ್ಮ ಅಣ್ಣ ನಂಗೆ ಹೇಳ್ಕೊಟ್ಟಾನ. ನಿನ್ನಿಂದ ಕಲಿಬೇಕಾಗಿಲ್ಲ. ರೆಡಿ ಸ್ಟಾರ್ಟ್. ನಾನು ಹೆಂಗಿರ್ಬೇಕು, ಹೆಂಗೆ ಬದುಕಬೇಕಂತ ನಂಗೆ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದಾನೆ. ನಿನ್ನಿಂದ ಕಲಿಬೇಕಾಗಿಲ್ಲ. ಓಕೆ ಸಿದ್ದು ಆ ಕಡೆ ಹೋಗಿ ಕೂತು ಸರಿ ಕಡೆ ಬರೀ. ಈಗ ಇನ್ನೊಂದೆರಡು ಮಾತು ನಮ್ಮ ಕಾಂತವನ್ನ ಹೇಳ್ಬೇಕಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಶೂಟಿಂಗ್ ಅಂತ ಬಂದೀವಿ. ಇಲ್ಲೊಂದು ಫೋಟೋ ಹೊಡೆದು ಪ್ರೇಮ್ ಹಾಕ್ತಾರತ್ತ. ಇವ್ರು ಹಾವೇರಿಯಿಂದ ಬಂದಾರ. ಆದರೂ ಭಾರಿ ಅದಾರ ಇವರು. ದೊಡ್ಡ ಆ್ಯಕ್ಟರ್ ಹಾಕಾರ. ನಾಳೆ ಸಿನಿಮಾ ಇಂಡಸ್ಟ್ರಿಗೆ ಹೋಗಿಸಿಂದಾಗ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಎಲ್ಲ ನಡೆಸ್ತಾರಂಗೆ ಕಾಂತಾರ. ನಮಸ್ಕಾರ. ನಮ್ದು ಹಿಡಿಲ್ಲ ಇವ ನಮ್ಮ ಹುಡುಗ ಶೂಟಿಂಗ್ ಮಾಡ್ತಾನೆ ರೀ. ಆದರೆ ಇಲ್ಲ ಇದೆ ನೋಡ್ರಿ ನಮ್ದೆಲ್ಲ ಮೇನ್. ಇವರೆಲ್ಲ ಹೋರಿ ಮಾಲಕರು ಇವರು. ಅವನಾಗೆ ಮಾತಾಡೇನು. ಓಕೆ ರೆಡಿ ಸ್ಟಾರ್ಟ್. ಕರೆ ಹೇಳುವ ತಂಗಿ, ನೀನಾಗಿ ಕರೆದು ಮಾತಾಡ್ಸಿದ್ದು ಅಥವಾ ಅವನ ಮಾತಾಡ್ಸಿದ್ದು? ಇನ್ನೊಂದ್ಸಲ ತೋರಿಸಿದ್ದು ಕ್ಲಾರಿಟಿ ಇರಲಿ. ಹೌದೌದು, ಕರೆ ಹೇಳುವ ತಂಗಿ ನೀನಾಗೆ ಕರೆದು ಮಾತಾಡ್ಸಿವ. ಅವನ ಮಾತಾಡ್ಸಿದ್ದು ಇಲ್ಲ ಹಿಂಗಂಡ್ರಿ. ಕರೆ ಹೇಳುವ ತಂಗಿ ಅವನಾಗೆ ಮಾತಾಡ್ಸಿದ್ವ, ನೀನಾಗೆ ಕರೆದು ಮಾತಾಡಿದ್ವ. ರೆಡಿ ಸ್ಟಾರ್ಟ್. ಕರೆ ಹೇಳುವ ತಂಗಿ ನೀನಾಗೆ ಮಾತಾಡ್ಸಿದ್ದು ಅಥವಾ ಅವನ ಮಾತಾಡ್ಸಿದ್ದು? ರೆಡಿ 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 ಸ್ಟಾರ್ಟ್. ದೇವ್ರ ಜಗದಾಗ ಕೂತು ದೇವ್ರಿಗೆ ಹೋಲಿಸಿ ಮಾತಾಡಿದೆ ಅಂದ್ರೆ ಆ ದೇವರ ದಾರಿ ಬಿಟ್ಟು ಬದುಕಿಸ್ತಾನೆ. ಆ ದೇವ್ರು ನಮ್ಮಿಬ್ಬರು ಚಂದ ಇಷ್ಟ ಆಗ್ತದೆ. ಚಂದ ಓಕೆ ಈ ಕಡೆ ಒಂದು ನಿಮಿಷ ನನ್ನ ಮುಖ ನೋಡಿ. ಸ್ಟಾರ್ಟ್. ರೆಡಿ ಅಣ್ಣ ಮುಖ ಮೇಲೆ ಮಾಡೋ ಸ್ವಲ್ಪ. ಹಾಂ ಸ್ಟಾರ್ಟ್. ನಿಮ್ಮ ಅಣ್ಣ ನಿಮಗೆ ಹೇಳ್ಕೊಡಕತ್ತಾನ. ಅದು ನಿಮಗೆ ಚಲೋ ಅನಿಸಿರ್ಬೋದು. ಆದ್ರೆ ಮುಂದೆ ನಿಮ್ಮ ಅಣ್ಣನ ಮಾತಿನಿಂದ ನಿಮ್ಮ ಜೀವನ ಕೆಡಕತ್ತೈತೆ ನಿಮ್ಗೆ ತಿಳಿದಿಲ್ಲ. ಯಾಕೆ? ಈಗಿನ ವಯಸ್ಸ, ಈಗಿನ ರೊಕ್ಕ, ಈಗಿನ ದಿಮಾಕ ನಿಮ್ಮನ್ನ ಆಟ ಆಡ್ಸಕತ್ತದ. ಆಟ ಆಡಾಕತ್ತೀರಿ. ಮುಂದೊಂದು ದಿನ ತಿರುಗಿ ಬಿತ್ತಂದ್ರೆ ಜೀವನ ಭಾಳ ಹಾಳು ಮಾಡ್ಕೊತೀರಿ ನೋಡ. ಶೋ ಮಾಡಿ ಸಾಕು. ರೆಡಿ ಸ್ಟಾರ್ಟ್. ರೆಡಿ ಸ್ಟಾರ್ಟ್. ಸ್ಟಾರ್ಟ್. ಏನು ಹೇಳ್ತೀರಪ್ಪ ಇದಕ್ಕೆ? ನನ್ನ ತಮ್ಮ ತಪ್ಪು ಮಾಡಿರ್ಬೋದು. ಇವ್ರಿಗೆ ತಿದ್ಕೊಂಡು ನಡ್ಯಕ್ಕೆ ಏನಾಗೈತಿ? ಸ್ಟಾರ್ಟ್. ರೆಡಿ ಹಾಂ ಬೇಸ್ ಸ್ಟೇಟ್ರಲ್ಲಿ ಯೂಟ್ಯೂಬ್ ಸ್ಟಾರ್ ಪ್ರಕಾಶ್ ಬಗ್ಲಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಅದಿ ಬಂದ್ಬಿಡು. ಹೆಂಗೆ ಏನು ಹೇಳ್ತೀರಪ್ಪ ಇದಕ್ಕೆ? ನನ್ನ ತಮ್ಮ ತಪ್ಪು ಮಾಡಿರ್ಬೋದು. ಅಪ್ಪಿ ಒಂದೊಂದು ಮುಗಿಸ್ಕೊಂಡು ಫಸ್ಟ್ ಅದು ಕರೆಕ್ಟ್ ಆಗೈತೆ ಅಂತ ಏನು ಹೇಳಿಲ್ಲ ಇವನ. ಏನು ಹೇಳ್ತೀರಪ್ಪ ಇದಕ್ಕೆ? ನನ್ನ ತಮ್ಮ ತಪ್ಪು ಮಾಡಿರ್ಬೋದು. ಏನು ಹೇಳ್ತೀರಪ್ಪ ಇದಕ್ಕೆ? ನನ್ನ ತಮ್ಮ ತಪ್ಪು ಮಾಡಿರ್ಬೋದು. ಅದನ್ನ ತಿದ್ಕೊಂಡು ಹೋಗಕ್ಕೆ ಇವ್ರಿಗೆ ಏನಾಕತಿ? ವೆರಿ ಗುಡ್. ರೆಡಿ ಸ್ಟಾರ್ಟ್. ಏನು ಹೇಳ್ತೀರಪ್ಪ? ಏನಾಗಿಲ್ಲ, ನೀವು ತಪ್ಪು ಮಾಡಿದ್ರಿ. ಇನ್ನೇನು ಹೇಳ್ತಾನೋ ಏನು ಹೇಳ್ಬೇಕಪ್ಪ? ನಮ್ಮ ತಮ್ಮ ತಪ್ಪು ಮಾಡಿರ್ಬೋದು. ಏನು ಹೇಳ್ತೀರಪ್ಪ ಇದಕ್ಕೆ? ನನ್ನ ತಮ್ಮ ತಪ್ಪು ಮಾಡಿರ್ಬೋದು. ತಿದ್ಕೊಂಡು ಹೋಗಕ್ಕೆ ಇವ್ರಿಗೆ ಏನಾಗೈತಿ? ಸಿದ್ದು ನೋಡಿಲಿ ಮೇಡಮ್, ನೀವು ನೋಡಿರಿ. ಸ್ಮೈಲ್ ಮಾಡಿಸಿದ್ದ ಕ್ಯಾಮ್ರಾ ರೆಡಿ ಸಿದ್ದ ರೆಡಿ ನೋಡ್ರಿ. ಇನ್ನೂ ಸ್ವಲ್ಪ ಕೈ ಮ್ಯಾಕ್ಸಿದ್ದು ರೆಡಿ.
ನಡಿ. ಗೈಸ್ ಇವಾಗ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇನ್ನೊಂದು ಕಡೆ ಹುಡುಗಿ ಚಲೋ ಅದಾಳ ಇನ್ನೊಂದು ಜೋಡ್ ಮಾಡ್ಬೇಕು ಅಂತ ನಾ ಅನ್ಕೊಂಡಿದ್ದೆ ಆದ್ರೆ ಯಾಕೆ ಹಂಗೆ ಮಾಡ್ಕೊಂಡಾಳ ಅನ್ನೋದು ತಿಳಿದಿಲ್ಲ ಯಪ್ಪ ಇವ ನನ್ನ ಲಾಸ್ಟ್ ಸ್ಮೈಲ್ ಬಂದೈತಿ ಯಾಕೋ ನಕ್ಕನಲ್ಲ ನಗಬಾರ್ದವ ನಗಬಾರ್ದು ಫೀಲಿಂಗ್ ಫೀಲಲ್ಲೇ ಇರ್ಬೇಕು ನೀನು ನಗಂಗಿಲ್ಲ ನಾವು ಗುಡ್ಡು ಬಿಡ್ತಂಗೆ ವರ್ಷ ಇಲ್ಲೂ ಹಂಗೈತಂದ್ರೆ ಸೀರಿಯಸ್ ಆಕ್ಟರ್ ನೀನು ಕ್ಯಾಮ್ರಾಮ್ಯಾನ್ ವಿತ್ ಆಕ್ಟರ್ ಓಕೆ ಸ್ಟಾರ್ಟ್ ಹುಡುಗಿ ಚಲೋ ಅದಾಳ ನಿಂಗೆ ಜೋಡ್ ಮಾಡ್ಬೇಕಂತ ನಾ ಅನ್ಕೊಂಡಿದ್ದೆ ಆದ್ರೆ ಯಾಕೆ ಹಂಗೆ ಮಾಡ್ಕೊಂಡಾಳ ಅನ್ನೋದು ತಿಳಿಬಂತು ಅಡ್ಡಾಡೋಲೆ ಅಡ್ಡಾಡ ಇಲ್ಲಿ ಮಾಡ್ತಾರೆ ರಿಯಾಕ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ರಿಯಾಕ್ಸ್ ಸಮೀಪ ಇದ್ದಾಗ ಮಾಡ್ತಾರೆ ಹಾಕೊಂಡು ಭೀಮ್ ಮಾಡೋರ್ಗೆ ಅವ್ರಾತೀನಿ ಹೀಗೆ ಮಾಡಲಿ ಒಬ್ಬರೊಬ್ಬರು ಸ್ಟಾರ್ಟ್ ನನ್ನ ಮದುವೆ ವಿಷಯ ಒಟ್ಟ ಮಾತಾಡ್ಬಾರ್ದು ಸದ್ಯಕ್ಕೆ ನನ್ನ ಮದುವೆ ವಿಷಯ ಒಟ್ಟ ಮಾತಾಡ್ಬೇಡ ಇಲ್ಲ ಸಂಶಯ ಓಕೆ ನನ್ನ ಮದುವೆ ಬಗ್ಗೆ ಒಟ್ಟ ವಿಚಾರ ಮಾಡಬೇಡವ ಸದ್ಯಕ್ಕೆ ಆ ಹುಡುಗಿ ಹಿಂಗ್ಯಾಕೆ ಮಾಡಿಲ್ಲ ಅಂತ ತಿಳ್ಕೋವ ನಾ ಇದ್ರ ಬಗ್ಗೆ ವಿಚಾರ ಮಾಡಕತ್ತೀನಿ ಅಂದ್ರೆ ನೀ ಬಂದ್ಮ್ಯಾಗ ಹಿಂಗೆ ಆತಂತೇಳಿ ನನಗೆ ನಿಮಗೆ ಬರೀ ನಿನ್ನೆಲ್ಲ ಯಾಕೆ ಸಾಕ್ಬಿಡು ನೀನು ಬೆಲ್ಲ ಹತ್ತಿಲ್ಲ ರೆಡಿ ಸ್ಟಾರ್ಟ್ ನನಗೆ ಆಗ್ತಿ ಅಂತ ಮಾಡಿದೆ ನೀ ನನ್ನ ಮನೆಗೆ ಆಗ್ತಿ ಅಂತ ಈಗ ನಿನ್ನ ಮಾತಿನ ಮ್ಯಾಗ ಗೊತ್ತಾಯ್ತು ಋಣ ಬೇಕಾ ನಿನ್ನಂತ ತಂಗಿರ ಪಡ್ಕೋಬೇಕಂದ್ರೆ ಋಣನ ಬೇಕಾ ಓಕೆ ನೋಡಿ ಮತ್ತು ಕರೆಕ್ಟ್ ಮಾತಾಡಿಲ್ಲ ನನಗೆ ಆಗ್ತಿ ಅಂತ ಮಾಡಿದೆ ಅದೇ ಮಾಡತ್ತೆ ಅದ ಸೇಮ್ ಕ್ಯಾಡೋ ಬಮ್ ಇವ್ರ ಏನ್ ಟೈಪಿಂಗ್ ಮಾಡಕತ್ತೀರಿ ಅಂತ ಇವರೇ ರಿಪ್ಲೈ ಕೊಡ್ತಾರೆ ಯಾರವರು ನನಗೂ ಗೊತ್ತಿಲ್ಲಪ್ಪ ಸೊ ಗೈಸ್ ಇವತ್ತು ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ ಬರ್ಬೇಕ್ರಿ ಇವಾಗ ಮತ್ತೆ ಲೊಕೇಶನ್ ಚೇಂಜ್ ಹಾಕೊಂಬ ಇವ್ರು ನಮ್ಮ ಅಕ್ಕ ಮೈಕ್ ಹಾಕೊಂಡು ಏನು ಮಾತಾಡಕ್ಕೆ ನೀರ ಮಾತಾಡ್ಸ್ಬೇಡ ಏನು ಅನ್ಕೊಂಡು ನಾ ಇಟ್ಕೊತ ಏನಂತ ಅನ್ಕೊಂಡು ತಡಿ ವೇಲ್ ಕರೆಕ್ಟ್ ಮಾಡ್ಕೊತೀನಿ ನಾನು ನೋಡ್ರಿ ಗೈಸ್ ಸಿದ್ದು ಅನ್ನೋ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಇವತ್ತು ಮಾತಾಡ್ತೇನೆ ಸಿದ್ದು ಅನ್ನೋ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾತಾಡತ್ತೀನಿ ಅಯ್ಯ ಕರ ಎಷ್ಟು ಕ್ಯೂಟ್ ಐತಿ ಅಯ್ಯೋ ಅದೆಷ್ಟು ಕ್ಯೂಟ್ ಐತಿ ಸೇಮ್ ಇಂಥರೇನೆ ಪ್ರೇಮ ಅದನ್ನ ಟಚ್ ಮಾಡ್ಬೋದು ಯಾರು ಕೇಳೋದಿಲ್ಲ
ಸಿದ್ದು ಅಣ್ಣ ಅದು ಮುಟ್ಟಿಸ್ಕೊಳಕತ್ತಾನೆ ಇಲ್ಲ ನೋಡುಂಟೈತಿ ಇದು ಎಮ್ಮಿ ಕರ ತಾನೆ ಮಮ್ಮಿ ಎಮ್ಮಿ ಭಾಳ ಸ್ಟ್ರಾಂಗ್ ಐತೆ ಇವ್ರ ಮಮ್ಮಿ ಗೊತ್ತಿಲ್ಲ ನಂಗೆ ವೇರ್ ಇಸ್ ಯುವರ್ ಮಮ್ಮಿ ಎಷ್ಟನೇ ಸ್ಟ್ಯಾಂಡರ್ಡ್? ಸರಿ ಗೈಸ್ ಯಾವ ಸ್ಕೂಲ್? ನಾನೇ ಕ್ಯೂಟಾಗಿದ್ದೀನಿ ಇದು ಕ್ಯೂಟಾಗೈತೆ ಇಂಗ್ಲೀಷ್ ಮೀಡಿಯಮಾ? ಗಂಡ ಸತ್ತಕ್ಕಿ ಗಣ್ಣು ಬದಲಿ ಒಂದು ನೊಂದು ಹೆಣ್ಣಿಗೆ ನನ್ನ ನಂಬಿ ಬಂದ ಹೆಣ್ಣಿಗೆ ಭಾಳ ಕೊಟ್ಟಿನ ಅನ್ನೋಕೆ ನಂಗೆ ಭಾಳ ಖುಷಿ ಐತ್ರಿ. ನನ್ನ ಜೀವನ ಖುಷಿ ಒಳಗಿರಲಿ, ನಿಮ್ಗೆ ಯಾಕೆ ಇಷ್ಟು ಕೇಳಬೇಕು ಅನ್ನೋ ಭಾವನೆ ಬಂತು. ಓಕೆ ಹೆಂಗೆ ನೋಡೋದಪ್ಪ ನಿನ್ನ ಜೀವನ? ಯಾಕಂದ್ರೆ ನೀನು ಈಗ ದಾನಸೂರು ಕರ್ನಾಗಿಯಲ್ಲ, ನೀ ಅಂದ್ಕೊಂಡಂಗೆ ನಡೆದೈತಿ ನಿನ್ನ ಸಂಸಾರ. ಅಷ್ಟು ಪ್ರೀತಿ ನನ್ನಾಗಿತ್ತು, ಮೊದಲ ಯಾಕೆ ಸಿಗ್ಲಿಲ್ಲ ನೀನು? ರೆಡಿ ಸ್ಟಾರ್ಟ್. ಜೀವ ಇರುತ್ತಕ್ಕ ಜೊತೆಯಾಗಿ ಕಾಯ್ಬೇಕಂತೇಳಿ ಆ ದೇವ್ರ ನಿನ್ನ ನನಗೆ ತಡವಾಗಿ ಕೊಟ್ಟಿರ್ಬೋದು. ಆದ್ರೆ ಇನ್ನು ಮುಂದೆ ಏನು ಜೋಪಾನ ಮಾಡೋದು ಜವಾಬ್ದಾರಿ ನಂದ. ಇಲ್ಲ ಅದೇ ಬರೀ ಇಷ್ಟೇ ಇರ್ಬೇಕಾಗಿತ್ತು. ಅವ್ರ ಮನೆ ಮಾಡಿಕೊಟ್ಟ ನಾವು ಹೋಗಿ ಹೋಗಿ ನೀನು ಮಾಡಿಕೊಟ್ಟ ನಾವು ನನಗೆ ಮಾಡ್ಕೊಡು ಅಂದ್ರೆ ನನಗೆ ಮಾಡ್ಕೊಡಿ, ನನಗೆ ಮಾಡಿಕೊಡು ಅಂದ್ರೆ ಮಾಡಿಕೊಟ್ಟಿಲ್ಲ, ಹೋಗಿ ಹೋಗಿ ಅವ್ರಿಗೆ ಮಾಡಿ ಹೋಗಿ ಹೋಗಿ ಅವ್ರು ಮಾಡ್ಕೊಡಿ. ಹೆಂಗಪ್ಪ ನಿನ್ನ ತವ್ರ ಮನೆಯವ್ರಿಗೆ ಬಡ್ಕೊಂಡೆ. ನಾನು ಜೊತೆ ಮದುವೆ ಮಾಡಿದ್ರೆ ಅವ್ನ ಜೊತೆ ಮದುವೆ ಮಾಡ್ಯಾರ. ಇಷ್ಟ ಅಲ್ಲ? ಹಾಂ ಇಟ್ಟರಿ ರೆಡಿ ತೋರಿಸಿದ್ದು ಸ್ಟಾರ್ಟ್. ನಿನ್ನ ತವ್ರ ಮನೆ ಬಡ್ಕೊಂಡೆ, ಹೋಗಿ ಹೋಗಿ ಅವಾಗ ಮಾಡಿಕೊಟ್ರ. ಈಗ ಪೂರ್ತಿ ಹತ್ರ ಬಂದ ಹಿಂಗೆ ಹೇಳ್ಬೇಡ್ರಿ, ಹಿಂಗೆ ಬಾಜು ಬಂದಿಸಿಂದ ಹಿಂಗೆ ಹಿಂಗೆ ಹೇಳ್ರಿ. ಓ ನಾನು ನಿಮ್ಮ ತವ್ರ ಮನೆಯವ್ರಿಗೆ ಬಡ್ಕೊಂಡೆ, ನನಗೆ ಮಾಡ್ಕೊಂಡ್ರೆ ಹೋಗಿ ಹೋಗಿ ಅವ್ನು ಮಾಡ್ಕೊತಾನೆ. ನೀನು ಮಾಡ್ಬಾ ಇಲ್ಲಿ. ಓಕೆ ಹಾಂ ನಗ್ಬೇಡ್ರಿ. ನೀವು ಯಾಕೆ ನಗ್ತೀರಿ ಅಣ್ಣ ಹೇಳ್ರಿ. ರೆಡಿ ಸ್ಟಾರ್ಟ್. ನಾ ಬಡ್ಕೊಂಡೆ, ನನಗೆ ಮಾಡಿಕೊಡು ಅಂದ್ರೆ ತವ್ರ ಮನೆಯವ್ರಿಗೆ ಮಾಡಿಕೊಟ್ರು. ತವ್ರ ಮನೆಗೆ ಹೇಗೆ ಮಾಡ್ಕೊಡ್ತಾರೆ? ನಾನು ನಿಮ್ಮ ತವ್ರ ಮನೆಯವ್ರಿಗೆ ಬಡ್ಕೊಂಡೆ, ನನಗೆ ಮಾಡಿಕೊಡು ಅಂದ್ರೆ ಹೋಗಿ ಅವ್ನು ಮಾಡಿಕೊಟ್ರ. ಹೆಂಗ್ರಿ ನೀವು ತವ್ರ ಮನೆಗೆ ಮಾಡ್ಕೊಟ್ರು? ಹೆಂಗೆ ಹೇಳ್ಬೇಕು ಫಸ್ಟ್ ಹೇಳ್ರಿ, ನಮ್ಗೆ ಚಲೋ ಹೇಳ್ರಿ. ನಿನ್ನ ತವ್ರ ಮನೆಯವ್ರಿಗೆ ಬಡ್ಕೊಂಡೆ, ನನಗೆ ಮಾಡಿ ಕೊಡಿದ್ರೆ ಅವ್ನ ಜೊತೆ ಮದುವೆ ಮಾಡ್ಯಾರ. ಇಷ್ಟ ಅಲ್ಲ ಎರಡಲ್ಲ? ಅದು ನಿನ್ನ ತವ್ರ ಮನೆಗೆ ಬಡ್ಕೊಂಡೆ, ಹಾಂ ನಾನು ಜೊತೆ ಮದುವೆ ಮಾಡಿದ್ರೆ ಅವ್ನ ಜೊತೆ ಮದುವೆ ಮಾಡ್ಯಾರ. ತಲೆ ಮ್ಯಾಗ ಕೈ ಇಟ್ರೆ ಜರ ಹತ್ತಿರ ಬಂದ. ರೆಡಿ ಸ್ಟಾರ್ಟ್. ನಿನ್ನ ತವ್ರ ಮನೆಗೆ ಬಡ್ಕೊಂಡೆ, ನಾನು ಜೋಡಿ ಮಾಡ್ಕೊ ಅಂದ್ರೆ ಅವಾಗ ಮಾಡಿಕೊಟ್ರ. ನಾನು ಜೋಡಿ ಮದುವೆ ಮಾಡ್ಕೊಂಡ್ರು ಅವ್ರಿಗೆ ಮಾಡ್ಕೊಂತಂದ್ರೆ ಅಲ್ರಿ ಅದು. ಯಾವ ಜನ್ಮದಾಗ ನಾ ಪುಣ್ಯ ಮಾಡ್ತೀವಿ ಈ ಜೀವ ಇರ್ತದೆ ಕೈ ಬರ್ತದೆ. ಯಾರಿನ ಅಲ್ಲಿ ಯಾರಿನ ಮಾಡಿ ಆದ್ರೆ ನಮ್ಮಿಬ್ಬರ ಪೈಕಿ ಜೀವಂತ ಹೋಗಿರ್ತದೆ. ಯಾವುದಕ್ಕೂ ಹಂಗೆ ಹಿಂದಿ ಇಲ್ಲಿ ಹೋರಾಟ ನಡೀತಿದೆ. ಡೆಡಿಕೇಶನ್ ಭಾರಿ ಇತ್ತು. ಜುಮಾಕ್ ಅಂದಿಲ್ಲ, ಕಾಣಲಿಲ್ಲ ಅಂದ್ರೆ ಫುಲ್ ಡೀಪ್ ಡಿಸ್ಕಷನ್ ಸ್ಕ್ರಿಪ್ಟ್ ಬಗ್ಗೆ. ಹಾಂ ಅದಕ್ಕಾಗಿ ನೆಕ್ಸ್ಟ್ ಸೀನಲ್ಲಿ ನನ್ನ ಮದುವೆ ಆಗುತ್ತಾ? ಈಗ ಸ್ಟಾರ್ಟಿಂಗ್ ನೀವು ಗಂಡು ಕಳ್ಕೊಂಡು ಊರಿಗೆ ಬಂದಿದ್ದೀರಿ. ಇದೆಲ್ಲ ಮುಗೀತದ. ನಾನು ನಿಮ್ಮ ಯಾಕೆ ಕುಕ್ಮ ಚೆಲ್ತೀನಿ, ಊರಾಗ ಹಿರಿಯರೆಲ್ಲ ಹಂಗೆ ಮಾತಾಡ್ತಾರೆ. ಮಾತಾಡಾದ್ಮ್ಯಾಗ ಊರಾಗ ಹಿರಿಯ ಹಂಗೆ ಮಾತಾಡಿದ್ರಲ್ಲ ಹುಡುಗಿ ಜೀವನ ಹೆಂಗೆ ಅಂತೇಳಿ ನಾನು ನಿಮ್ಮಲ್ಲಿ ಬಂದು ನಾನು ಮದುವೆ ಆಗ್ತೀನಿ ಅಂತೀನಿ. ನಿಮ್ಗೆ ಯಾವುದೂ ಆಸೆನೂ ಇರೋದು ಆಕಾಂಕ್ಷೆನೂ ಇರೋದಿಲ್ಲ. ಆಮೇಲೆ ನಾನು ನಿಮ್ಮ ಬಗ್ಗೆ ಜಾಸ್ತಿ ಕೇರ್ ಮಾಡೋದು ನೋಡಿ ಸ್ವಲ್ಪ ನಮ್ಮ ಪ್ರೀತಿ ಆಗುತ್ತೆ. ಪ್ರೀತಿಯಾಗನ ನಮ್ಮ ಮನೆಯವರು ಬಂದು ನಿನಗೆ ನನ್ನ ಮಗನ ತಲೆ ತುಂಬಾಕತಿ, ಅವ್ನು ಬಿಟ್ಟು ದೂರ ಸರಿ ಹಿಂಗೆಲ್ಲ ನಮ್ಮ ಮನೆಯವರು ನಿಂಗೆ ಚುಚ್ಚು ಮಾತಾಡ್ತಾರೆ. ಅವು ಮಾತು ದೂರ ಸರ್ಕೋತಿ. ನೀ ಎಲ್ಲಿ ಹೋದ್ರೂ ನಾ ಬಿಡೋದಿಲ್ಲ. ನಮ್ಮ ತಂಗಿ ಒಂದು ಭಾಳ ಸಿಗುತ್ತಲ್ಲ ಅಂತೇಳಿ ನಿಮ್ಮ ಅಣ್ಣ ನನ್ನ ಜೊತೆ ಮದುವೆ ಮಾಡೋಕೆ ಒಪ್ಕೋತಾನೆ. ಈ ಥರ ಸೀನ್ ಕಂಟಿನ್ಯೂ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ಥರ ಆಗತ್ತೆ. ಸರಿ, ಧನ್ಯವಾದಗಳು. ತುಂಬ ಹೃದಯದ ಅಭಿನಂದನೆಗಳು. ನಗ್ಲಾರ್ದೇನೆ ಈ ಥರ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬರ್ರಿ ಕಣ್ಣ ಕಣ್ಣಿಟ್ಟ ರೆಡಿ ಸ್ಟಾರ್ಟ್.
ಹಂಗೆ ಆಗ್ತಿದೆ ಏನೋ ಬೈತಿದಾರ ಈ ಕೈ ಇಡು, ಆಮೇಲೆ ಕೈ ಇಟ್ಬಿಡ್ತೀನಿ ಎತ್ತಿ ಬಿಡು. ನೋಡು ಎರಡು ಸಲ ಕೈ ಇಡ್ತೀನಿ. ಹಾಂ ರೆಡಿ ಸ್ಟಾರ್ಟ್. ಕಾಲೆತ್ತಿ ಬಿಡ್ರಲ್ಲೇ. ಸಾಕು ಬರ್ರಿ ಊಟ ಮಾಡಿಕೊಂಡು ಬರೋಣ. ನಮಗೆ ಅದಾವ ಎಲ್ಲಿ ಹೋಗೋದೇನು? ಮಾತಾಡೋಂಗೆ ಇವತ್ತು ನಮ್ಮ ಸರ್ ನೀರು ಕುಡಿತಿದ್ದಾರೆ. ನಾವು ಇದು ಸಿದ್ದಣ್ಣ ಕ್ಯಾಮ್ರಾಮ್ಯಾನು ಸೈಲೆಂಟಾಗಿ ಕುತ್ಕೊಂಡವ್ರೆ. ಇವರು ನಮ್ಮ ಅಕ್ಕ. ಫೋನ್ ಕಳ್ಕೊಂಬಂದಿದ್ದಾರೆ. ಅದು ನಡು ದಾರಿ ಒಳಗೆ. ಹಾಯ್ ಮಾಡಿ ಎಲ್ರು. ಹಾಯ್ ಗಾಯ್ಸ್. ಶ್ರೀಕಾಂತನ ಇವತ್ತು ನಾನು ವಿಡಿಯೋ ಶೂಟ್ ಮಾಡೋದು ಕಲಿತೆ. ಯಾರ್ದು ಹೆಲ್ಪ್ ಇಲ್ಲದೆ ಗೊತ್ತಾ, ಅದು ಸಿದ್ದಣ್ಣ ನನಗೆ ಹೇಳ್ಕೊಡ್ತೀನಿ. ಅವ್ರು ನನ್ನ ಸ್ಟ್ರೆಂತ್. ಅವ್ರ ಮನೆಗೆ ಬಡ್ಕೊಂಡೆ, ನನಗೆ ನಗ್ನ ಮಾಡ್ಕೊಡು ಅಂದ್ರೆ ಅವ್ರಿಗೂ ನಗ್ನ ಮಾಡ್ಕೊಟ್ರ. ವೆರಿ ಗುಡ್ ವೆರಿ ಗುಡ್ ಸೂಪರ್. ಹೋಲ್ ಬಿಡು ಮಮ್ಮ, ಆಗಿದ್ದೆಲ್ಲ ಆಗೈತಿ, ಯಾಕೆ ನೆನಸ್ತಿ ಈಗ? ಹಾಂ ಹೌದಿಲ್ಲ? ಹಾಂ ನಗ್ತಾರೆ ನೋಡ್ರಿ ಸ್ವಲ್ಪ. ಇಲ್ಲ ಕಲಾವಿದ್ರ ಹೆಂಗಿರ್ಬೇಕು, ಒಂದು ಮಾತಾಡ್ರೆ 4 ಮಾತು ಮಾತಾಡ್ತಾರೆ, ಅಷ್ಟು ಸ್ಪೀಡ್ ಮಾತಾಡ್ತಾರ ಅವ್ರು. ಹಂಗೆ ಮಾತಾಡ್ಬೇಕು. ಏನು ಅನ್ಬೇಕ್ರಿ ಈಗ? ಹೋಲ್ ಬಿಡು ಮಮ್ಮ, ಆಗಿದ್ದೆಲ್ಲ ಯಾಕೆ ನೆನಸ್ತಿ ಈಗ? ಸ್ಟಾರ್ಟ್. ಹೋಲ್ ಬಿಡ್ರಿ ಮಾಮ, ಆಗಿದ್ದು ಯಾಕೆ ನೆನೆಸ್ತೀರಿ? ಈಗ ಹೋದ್ರೆ ಎಂದು ಬರಕ್ಕೆ ನೀವ್ರಿ ನಂದ ಸ್ಟಾರ್ಟ್. ಈಗ ಹೋದ್ರೆ ಎಂದು ಬರಕ್ಕೆ ಮಳೆ ಬರ್ತಾನೆ ಇಲ್ಲ ಅದೇ ಬೇಕಾಯ್ತು ನನಗೂ. ಕುಡಿ ಕುಡಿ ಹಾಗೆ ಕೊಡ್ತಾ ಇದ್ದೀನಿ. ಪಾಪ ನನ್ನ ತಮ್ಮ ಒಬ್ಬನೇ ಇದ್ದಾನೆ. ಏ ಹೋಗು. ಶೂಸೇ ಬಿಟ್ಟಿಲ್ಲ ಅವನು. ಏನು ಮಾಡೋದಲ್ಲ ಅವನಿಗೆ ಕ್ಯಾಮ್ರಾ ಹಿಡ್ಕೊಂಡು ಅಂದ್ರೆ ಇದು ಏ ಮಾಡೋ ಮಾರ ನೀನು ಮಾತಾಡೋದು ನಾವು ಶೂಟಿಂಗ್ ಬಂದೇವಿ ಹಂಗೆ ಮಾತಾಡೋ ಅದನ್ನೇ ಏನದು ಒಟ್ಟ. ನಮಸ್ಕಾರ, ನಮ್ಮ ಬ್ಯಾಂಕ್ ಬಿಜಾಪುರ. ಇವತ್ತು ಯಾರ್ಯಾರು ಶೂಟಿಂಗ್ ಬಂದಾರ ಅಂದ್ರೆ ಪ್ರಕಾಶ್ ಬಗಲಿ ಮತ್ತು ಈ ಅಕ್ಕ ಹೆಸರು ಗೊತ್ತಿಲ್ಲ ರೀ, ಸಿದ್ದಣ್ಣ ರೀ, ಸಿದ್ದಕ್ಕ ರೀ, ಅಮ್ಮಕಣ್ಣ ರೀ ಮತ್ತು ಬಾಣ್ಣ ರೀ, ಮುತ್ತುರಾಜ್ ಬಂದಾರ ರೀ ಶೂಟಿಂಗ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ ದೊಡ್ಡ ಮಂದಿ. ನಮಸ್ಕಾರ. ನೀ ಮೊದಲ ರೆಡಿ ಸ್ಟಾರ್ಟ್. ಹಳೇದು ಯಾವುದೂ ನಾ ಮಾತಾಡೋಂಗಿಲ್ಲ. ಆದ್ರೆ ನಿಮ್ಮೊಂದು ಮಾತು ಕೇಳ್ತೇನೆ, ಬೇಜಾರಾಗೋದಿಲ್ಲವ ನಿಮಗೆ? ಇಲ್ಲ ನನ್ನ ಬಗ್ಗೆ ಯಾರು ನಿನ್ನ ಹತ್ರ ಕೆಟ್ಟದಾಗ ಮಾತಾಡಿಲ್ಲ? ಎದುರು ಸಲುವಾಗಿ ಓಕೆ ಅಷ್ಟು ಡೈಲಾಗ್ ಹೇಳಿರೋದು ಅವರು. ನಿಮ್ಗೆ ಗೊತ್ತಿದ್ದದ್ದು ಐತಲ್ಲ. ನಾ ಮಾತಾಡ್ಕೋತ ಬರ್ತೀನಿ ತಮ್ಮ. ನಮಸ್ಕಾರ, ನಮ್ಮ ಬ್ಯಾಂಕ್ ಬಿಜಾಪುರ. ಇವತ್ತು ಶೂಟಿಂಗ್ ಯಾರ್ಯಾರು ಬಂದಾರ ಅಂದ್ರೆ ಅಕ್ಕ ಹತ್ರಿ ಬೆಂಗಳೂರಲ್ಲಿ ಬಂದಾರ ರೀ. ಇಬ್ಬರು ಅವ್ರ ಅಣ್ಣ ತಮ್ಮ ಬಂದಾರ, ಒಬ್ಬಕ್ಕೆ ಅಕ್ಕ ಮತ್ತು ಅವರ ತಮ್ಮ ರೀ. ಮತ್ತು ಇವತ್ತು ಶೂಟಿಂಗ್ ಏನೈತೆ ಅಂದ್ರೆ ಒಟ್ಟು ಒಂದು ಗಂಡ್ರ ಪಾತ್ರ ಮತ್ತು ಏನೇನು ಐತೆ ರೀ. ನಮ್ಮ ಸುಧಾಕ ಎಲ್ಲಿ ಕೂತಾರ ತೋರಿಸ್ತೀನಿ ನೋಡ್ರಿ. 20 ದೊಡ್ಡ ಮಂದಿ ನಮ್ಮ ಸುಧಾಕ ಮತ್ತು ನಮ್ಮ ಅಮೋಗಣ ಫೋನ ಮಾತಾಡ್ಕೊತ ಕೂತಾರ್ರಿ ಅಲ್ಲಿ. ಇವತ್ತು ಶೂಟಿಂಗ್ ಯಾರ್ಯಾರು ಬಂದಾರ ಅಂದ್ರೆ ನಾ, ಪ್ರಕಾಶ್ ಬಗಲಿ, ಸಿದ್ದೋಣ ಬಂದೀನಿ ರೀ. ನಾ ಇವತ್ತು ವ್ಲಾಗ್ ಮಾಡೋಕ್ಕೆ ಚಾಲು ಮಾಡಿಬಿಟ್ಟೇನಿ ರೀ. 20 ದೊಡ್ಡ ಮಂದಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ ದೊಡ್ಡ ಮಂದಿ. ಅವ್ರಿಗೆ ತೋರಿಸ್ತಿಲ್ಲ ರೀ ದೊಡ್ಡ ಮಂದಿ, ಅವ್ರ ಕೈಯಾಗ ಕಾಲಾತ್ರಿ ದಮ್ರಿ ತೋರಿಸ್ತೀನಿ. ತೋರಿಸ್ತೀನಿ ದಮ್ರಿ 2 ಮಿನಿಟ್ ರೀ. ಇಲ್ವಾ ಹಿಂಗೆ ಕೈ ಇಡ್ತಾ ಕೈದ ನಂಗೆ ರೋಮ್ಯಾಂಚನ.
ತಲೆ ಕುಂತೋತಿ ಸ್ಟಾರ್ಟ್ ಆಗ್ತೈತಿ ಡೈಲಾಗ್ ಕೈ ಇಟ್ಟು ಚಂದ ನೋಡಿ ಚಂದ ನೋಡಿ ಈಗ ಹಿಂಗೆ ಕರಿತಿಲ್ಲ ಹಿಟ್ಟು ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಗೋನ್ ಶೇಕ್ ಮಾಡಿ ಅಂದ್ರೆ ಹಾಂ ಇದು ಸ್ಮೈಲ್ ಇರ್ತೈತಿ ಇದು ಚಂದ ಡೈಲಾಗ್ ಹ್ಯಾಪಿ 4 ನಿಮಿಷದಾಗೈತಿ. ಇಷ್ಟೆಲ್ಲ ನನ್ನ ಬಗ್ಗೆ ತಿಳ್ಕೊಡಿ, ಇಷ್ಟೆಲ್ಲ ನನ್ನ ಮ್ಯಾಲೆ ಪ್ರೀತಿ ಐತಿ ಅಂದ್ರೆ ದೇವ್ರ ಅಂತ ತಿಳ್ಕೊಡಿ. ದೇವ್ರು ಯಾರೋ ಪ್ರೀತಿ ಮಾಡ್ತಾರೆ, ಅವಶ್ಯಕತೆನೂ ಹೊಂದಾಣಿಕೆ ಏನು ಇಷ್ಟು ಕೈತೆ ಇಷ್ಟೆಲ್ಲ ನನ್ನ ಮ್ಯಾಲೆ ಪ್ರೀತಿ ಐತಿ ಅಂದ್ರೆ ನಿಮ್ಮ ರೆಡಿ ಸ್ಟಾರ್ಟ್. ನನ್ನ ಜೀವನದಲ್ಲಿ ಸಿಕ್ಕ ಅಪರೂಪ ವ್ಯಕ್ತಿರಿ ನೀವು. ಯಾಕೆ ಮಾತಾಡ್ತೀವಿ ಆ ದೇವರ ನಮ್ಮ ಒಂದು ಮಾತಾಡ್ತಾರೆ ಇಬ್ಬರು ಒಂದಾಗಿ ಸಿದ್ದು ಅಂದ್ರೆ ಟೆಂಪ್ಲೇಟ್ ಫೋಟೋ ಬಂತು. ಓಕೆ ರೆಡಿ ತಗೋಯ್ ರೆಡಿ ಸ್ಟಾರ್ಟ್ ರೆಡಿ ಸ್ಟಾರ್ಟ್. ನನ್ನ ಜೀವನದಾಗ ಸಿಕ್ಕ ಅಪರೂಪ ವ್ಯಕ್ತಿರಿ ನೀವು. ಯಾಕೆ ಹಂಗೆ ಮಾತಾಡ್ತೀವಿ? ಆ ದೇವರ ನಮ್ಮಿಬ್ಬರನ್ನ ಒಂದು ಮಾಡ್ಯಾನ ಅಂದ್ಕೊಳಕ್ಕೆ ಯಾರ ಕೈಲೇ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ಯಾಮ್ರಾ ನನ್ನ ಜೊತೆ ಮದುವೆ ಮಾಡಿದ್ರೆ ಹೋಗಿ ಅವನ ಜೊತೆ ಮದುವೆ ಮಾಡ್ಯಾರ ಅಂದರೆ ಏನು ತವ್ರ ಮನೆಗೆ ಮಾಡ್ಕೊಂಡ್ರೆ ನನಗೆ ಬರೋಲ್ಲ. ನಿನಗೂ ಎಣ್ಣಕ್ಕೆ ಬರೋಲ್ಲ, ನನಗೂ ಎಣ್ಣಕ್ಕೆ ಬರೋಲ್ಲ ಅದನ್ನ. ನೀನು ತವ್ರ ಮನೆಯವ್ರಿಗೆ ಪಡ್ಕೊಂಡೆ, ನನ್ನ ಜೊತೆ ಮದುವೆ ಮಾಡಿದ್ರೆ ಹೋಗಿ ಅವನ ಜೊತೆ ಮದುವೆ ಮಾಡ್ಯಾರ. ನೀನು ತವ್ರ ಮನೆಗೆ ಪಡ್ಕೊಂಡೆ ಹೋಗಿ ಅವ್ನ ಜೋಡಿ ಮದುವೆ ಮಾಡ್ಯಾರ ಅಂತ ಆಯ್ತಾ ಅಲ್ಲ? ಹಾಂ ಅವ್ರು ಹೋಗಿ ಅವನ ಜೊತೆ ಮದುವೆ ಮಾಡ್ಯಾರ ಅಂತೀರಾ? ಈ ಕಡೆ ಬಾಸಿದ್ದು ತವ್ರ ಮನೆಗೆ ಪಡ್ಕೊಂಡೆ ಆಮೇಲೆ ಹಿಂಗೆ ಬರ್ಲಿ ವರ್ಕ. ಆಮೇಲೆ ಅಲ್ಲಿಂದ ನಡ್ಕೋತ ಬರೋ ಸೀನ್ ಇರ್ತದೆ. ನಡ್ಕೋತ ಬರುವಾಗ ಏನು ಮಾಡೋದು, ಸ್ಲೋ ಮೋಷನ್ ಸಿನಿಮಾಟೆಗಳು ಮಾಡಿಬಿಡು. ಒಮ್ಮೆ ಇವ್ರ ಪೇಸ್ ಬರಲಿ, ಒಂದು ನನ್ನ ಪೇಸ್ ಬರಲಿ, ಸಿಂಗಲ್ ಟೇಕ್ ತೊಗೊಂಬಿಡು. ಸಾಕಟ್ ಮಾಡಿ ನೀ ಏನು ಮಾತಾಡಕತ್ತಿ ಅನ್ನೋದು ನನಗೆ ಅರ್ಥ ಆಗೋದು. ಚಂದಾಗ ಬಿಡಿಸಿ ಮದುವೆಯಾಗಿ ತಿಂಗಳ ನಾನೇ ನಿಮ್ಮ ಮಗಳಾಗ ಯೂಟ್ಯೂಬ್ನಾಗ ಹತ್ರ ಮದುವೆಯಾಗಿ ತಿಂಗಳ ಅವರು ಯೂಟ್ಯೂಬ್ನಾಗ ಬಿಟ್ಕೋತಾರ. ರೆಡಿ ರೆಡಿ ಸ್ಟಾರ್ಟ್. ನಾನು ನಿಮ್ಮ ಅಜ್ಜಿಗೆ ಬಂದು ಮಗಳಾಗಿ ಬಂದು ಕೂತ್ರಿ ಅದರ ಹೋಗ್ತೈತಿ. ಮದುವೆ ಆಗಿ ತಿಂಗಳ ನಾನು ನಿಮ್ಮ ಮಗಳಾಗಿ ಬಂದು ಕೂತ್ರು ಎದ್ದು ಬರೋ ಅಂತೀರಿ. ಯಾಕೆ ಮುಟ್ಟಾಕ ಮನಸ್ಸಿಲ್ಲ? ರೆಡಿ ಸ್ಟಾರ್ಟ್. ಮದುವೆಯಾಗಿ ತಿಂಗಳ ಕಳ್ಯಾಕ ಬಂತು. ನಾನು ನಿಮ್ಮ ಮಗ್ಲಾಗ ಬಂದ್ರೆ ಎದ್ದು ಹೊರಗೆ ಹೋಗ್ತೀರಿ. ಯಾಕೆ ಮುಟ್ಟಕ್ಕೆ ಮನಸ್ಸಿಲ್ಲನ? ರೆಡಿ ಎಲ್ಲ ಕಂಟಿನ್ಯೂ ಸ್ಟಾರ್ಟ್. ನಿನ್ನ ನೋಡಿದ ದಿನಾನ ನಿನ್ನ ಮನಸ್ಸು ಮುಟ್ಟಿನಿ. ಅಂಥ ಹೊತ್ತಿನಾಗ ನಿನ್ನ ದೇಹ ಮುಟ್ಟಿ ನಾ ಯಾವ ಸತ್ತಾಕಾಣಿ ಬೇಡ. ನಿನಗಾದಂಥ 108 ನೋವು ಅದಾವು. ಆವು ನೋವು ಮರೆತು ಯಾವಾಗ ನೀನು ಅನ್ನ ಒಳಗೆ ಹಿಂಗೆ ಖುಷಿಯಿಂದ ಇರ್ತಿಲ್ಲ ಅವತ್ತು ನೀ ಹೇಳ್ದಂಗೆ ಕೇಳ್ತೀನಿ. ಅಲ್ಲಿವರೆಗೂ ನನ್ನ ಮನಸ್ಸು ಒಪ್ಪಂದ. ಅಂದ್ರೆ ನೀ ನನ್ನ ಮ್ಯಾಲೆ ಅಂದ್ರೆ ನೀ ನನ್ನ ಮದುವೆಯಾಗಿದ್ದು ಅನುಕಂಪ
ತಂಗಿ ನೀನಾಗಿ ಮಾತಾಡ್ಸಿದೋ ಅಥವಾ ಅವನ ಕರೆದು ಮಾತಾಡ್ಸಿದೋ? ಹಾಂ